ಮಕ್ಕಳನ್ನ ಕಳುಹಿಸುವ ಪೋಷಕರೇ ಎಚ್ಚರ. ಯಾಕಂದ್ರೆ ರಾಜ್ಯಾದ್ಯಂತ ಪೋಷಕರನ್ನ ಆತಂಕಕ್ಕೆ ದೂಡುವಂತ ಸುದ್ದಿಯೊಂದು ಬಯಲಾಗಿದೆ. ಕೊಪ್ಪಳದಲ್ಲಿ ಪ್ರತಿಷ್ಠಿತ ಖಾಸಗಿ ಶಾಲೆಗಳ 98ಕ್ಕೂ ಹೆಚ್ಚು ವಾಹನಗಳು ದೋಷಪೂರಿತ ಅನ್ನುವಂಥ ಆಘಾತಕಾರಿ ಸತ್ಯ ಬಯಲಾಗಿದೆ. ಕೊಪ್ಪಳದಲ್ಲಿ ಪ್ರತಿಷ್ಠಿತ ಶಾಲೆಗಳ ಬಸ್ಗಳಲ್ಲಿ ಸೇಫ್ಟಿ ಇಲ್ಲ. ಆರ್ಟಿಒ ದಾಳಿ, 98ಕ್ಕೂ ಹೆಚ್ಚು ದೋಷಪೂರಿತ ಬಸ್ಗಳು ಜಪ್ತಿ. ಹೀಗೆ ಸಾಲಾಗಿ ನಿಂತಿರೋ ವಾಹನಗಳು ಒಂದಲ್ಲ, ಎರಡಲ್ಲ, ಮೂರಲ್ಲ, 98ಕ್ಕೂ ಹೆಚ್ಚು ವಾಹನಗಳು. ಕೊಪ್ಪಳ ಜಿಲ್ಲೆಯ ಆರ್ಟಿಒ ಕಚೇರಿಯಲ್ಲಿ ಈ ದೃಶ್ಯಗಳು ಕಂಡುಬಂದಿದ್ದು, ಉಪಲೋಕಾಯುಕ್ತರ ಮೌಖಿಕ ಆದೇಶದ ಮೇರೆಗೆ ದಾಳಿ ನಡೆಸಿದ ಆರ್ಟಿಒ ಅಧಿಕಾರಿಗಳು ದೋಷಪೂರಿತ ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಜಿಲ್ಲಾ ಸಾರಿಗೆ ಇಲಾಖೆ ದಿಢೀರ್ ಕಾರ್ಯಾಚರಣೆಯಲ್ಲಿ ಪ್ರತಿಷ್ಠಿತ ಶಾಲೆಗಳ ದೋಷಪೂರಿತ ಬಸ್ಗಳೇ ಸಿಕ್ಕಿವೆ. ಗಂಗಾವತಿ ತಾಲೂಕಿನ ಶ್ರೀರಾಮನಗರದ ಶ್ರೀ ವಿದ್ಯಾನಿಕೇತನ ಪಬ್ಲಿಕ್ ಶಾಲೆ. ಇದು ಬಿಜೆಪಿ ಮುಖಂಡ ನೆಕ್ಕಂಟಿ ಸೂರಿಬಾಬು ಒಡೆತನದ ಸಂಸ್ಥೆ. ಕಾರಟಗಿಯ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್, ಗಂಗಾವತಿಯ ಚೈತನ್ಯ ಪಬ್ಲಿಕ್ ಶಾಲೆ, ಕುಷ್ಟಗಿಯ ಶಶಿಧರ ಸ್ವಾಮಿ ವಿದ್ಯಾವಾಹಿನಿ ವಾಹನಗಳು ಮತ್ತು ಮರ್ಲಾನಹಳ್ಳಿಯ ಕಮ್ಮುವಾರಿ ವಿದ್ಯಾಸಂಸ್ಥೆ ಹಾಗೂ ವೀರೇಂದ್ರ ಹೆಗಡೆ ಪಬ್ಲಿಕ್ ಶಾಲೆ ಮತ್ತು ಪೈನರ್ ಪಬ್ಲಿಕ್ ಶಾಲೆಯ ವಾಹನಗಳು. ಸುಮಾರು 98ಕ್ಕೂ ಹೆಚ್ಚು ಖಾಸಗಿ ಶಾಲೆಗಳ ವಾಹನಗಳನ್ನು ಆರ್ಟಿಒ ಅಧಿಕಾರಿಗಳು ದಾಳಿ ನಡೆಸಿ ಜಪ್ತಿ ಮಾಡಿದ್ದಾರೆ. ಈ ವಾಹನಗಳಲ್ಲಿ ಫಿಟ್ನೆಸ್ ಕೊರತೆ, ಸೂಕ್ತ ದಾಖಲಾತಿಗಳು ಇಲ್ಲದೇ ಇರುವುದು ಮತ್ತು ಸಂಚಾರಿ ನಿಯಮ ಉಲ್ಲಂಘನೆಗಳು ಬೆಳಕಿಗೆ ಬಂದಿವೆ. ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ 15 ವರ್ಷ ಮೇಲ್ಪಟ್ಟಂಥ ವಾಹನಗಳನ್ನು ಶಾಲಾ ಮಕ್ಕಳನ್ನು ಪ್ರಯಾಣಕ್ಕೆ ಕರೆದೊಯ್ಯೋದಕ್ಕೆ ನಿಷೇಧ ಇದೆ. 15 ವರ್ಷ ದಾಟದಂಥ ವಾಹನಗಳನ್ನು ನಾವು ಫಿಟ್ನೆಸ್ ಕೊಡೋದಿಲ್ಲ. ಅಂಥವು ಕೂಡ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ವಾಹನಗಳಿವೆ. ನಮ್ಮ ಒಂದು ಜಿಲ್ಲೆಯಲ್ಲಿ ಫಿಟ್ನೆಸ್ ಆಗದೆ ಆ ಥರ ಇರುವಂಥ ಸುಮಾರು ಒಂದು 118 ವೆಹಿಕಲ್ಗಳಿವೆ. ಆ 118 ವೆಹಿಕಲಲ್ಲಿ ಮೊನ್ನೆ ಒಂದೇ ದಿನ 16 ವೆಹಿಕಲ್ಗಳದ್ದು RC ಕ್ಯಾನ್ಸಲ್ ಮಾಡಿದ್ವಿ. ಯಾಕಂದರೆ ಆ ಒಂದು ಉದ್ದೇಶಕ್ಕೆ ಆ ವಾಹನ ಉಪಯೋಗ ಬರೋದಿಲ್ಲ ಅಂತೇಳಿ ಅದನ್ನು ಸ್ಕ್ರ್ಯಾಪ್ ಮಾಡೋದು ಅಂತೇಳಿ 16 ವಾಹನಗಳಿಗೆ ಮಾಡಿದ್ವಿ. ಕೊಪ್ಪಳದಲ್ಲಿ ಒಟ್ಟು 600ಕ್ಕೂ ಹೆಚ್ಚು ಖಾಸಗಿ ಶಾಲೆಗಳಿವೆ. ಆರ್ಟಿಒ ಅಧಿಕಾರಿಗಳು ತಮ್ಮ ದಾಳಿಯನ್ನ ಮುಂದುವರೆಸೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಉಪಲೋಕಾಯುಕ್ತರ ಪ್ರವಾಸದ ವೇಳೆ ಶಾಲಾ ವಾಹನಗಳ ಸುರಕ್ಷತೆ ಬಗ್ಗೆ ಗಮನ ಹರಿಸಲು ಸೂಚನೆ ನೀಡಿದ್ರು. ಈ ಬೆನ್ನಲ್ಲೇ ಆರ್ಟಿಒ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ದಯವಿಟ್ಟು ಅವರು ಬಸ್ಗೆ ರಜಾ ಕೊಡಿ, ಏನು ಕೊಟ್ಕೊಳ್ಳೋ ಸಂಬಂಧ ಇಲ್ಲ. ನಿಮ್ಮ ಪ್ರೋಸೆಸ್ ಕಂಟಿನ್ಯೂ ಆಗಬೇಕು. ಟೋಟಲ್ ಎಷ್ಟು ನಮ್ದು ಎಫ್ಸಿಗಳು ಇಲ್ವೋ, ಇನ್ಕ್ಲೂಡಿಂಗ್ ನಾಟ್ ಓನ್ಲಿ ಸ್ಕೂಲ್ ಬಸ್ಸಸ್, ಕಾರುಗಳು, ಟೂ ವೀಲರ್ಸು, ಟೋಟಲ್ ಎಷ್ಟು ಹೇಳಿದ್ ನೀವು ಮನೆ 80,000 ಟೂ ವೀಲರ್ಸ್, 80,000 ಬರೀ 4 ಲಕ್ಷ ಕೇಸ್ ಇದಿರೋದು ಡೀಟೈಲ್ ಹೆವಿ ವೆಹಿಕಲ್ಸ್ ಇರೋದೆಲ್ಲ ನಿಮ್ಮ ಕಂಟಿನ್ಯೂಸ್ ಪ್ರೋಸೆಸ್ ಆಗ್ಬೇಕು ಸರ್. ನಾನು ನಿಮ್ಮನ್ನು ಬಿಡಲ್ಲ. ಅವರು ಇಲ್ಲ ಫೈನ್ ಕಟ್ಟಬೇಕು, ರಿನ್ಯೂವಲ್ ಮಾಡಬೇಕು, ಇಲ್ಲ ಸೀಸ್ ಮಾಡ್ತಾ ಇರಬೇಕು. ಇದು ಕೊಪ್ಪಳ ಜಿಲ್ಲೆಗೆ ಮಾತ್ರ ಸೀಮಿತವಾದ ಸಮಸ್ಯೆಯಲ್ಲ. ರಾಜ್ಯದ ಹಲವೆಡೆ ಖಾಸಗಿ ಶಾಲಾ ವಾಹನಗಳ ಸುರಕ್ಷತೆ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಶರಣಪ್ಪ ಬಾಚಲಪುರ, ನ್ಯೂಸ್ 18 ಕೊಪ್ಪಳ.